ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಪಾಶ್ಚಿಮಾತ್ಯ ಸಾಮಾಜಿಕ ಚಿಂತನೆಯ ಇನ್ನೊಬ್ಬ ಪಾಶ್ಚಿಮಾತ್ಯ ಸಾಮಾಜಿಕ ಚಿಂತಕನ ಕುರಿತು ಇವತ್ತು ಚರ್ಚಿಸೋಣ. ಆತ ಹರ್ಬರ್ಟ್ ಸ್ಪೆನ್ಸರ್. ಈತನ ಅವಧಿ 1820ರಿಂದ 1903. Dear students, welcome to sociology class. We are discussing about the Western sociological thought. We already discussed the views of Auguste Comte. Another one Western social thinker, Herbert Spencer. We will discuss today about Herbert Spencer, his duration 1822-1903. ಪ್ರಾಸ್ತಾವಿಕವಾಗಿ ಹರ್ಬರ್ಟ್ ಸ್ಪೆನ್ಸರ್ ಕುರಿತು ನೋಡೋದಾದರೆ, ಸ್ಪೆನ್ಸರರು ಬ್ರಿಟನ್ನಿನ ಸುಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಮತ್ತು ಸಾಮಾಜಿಕ ಚಿಂತಕ. ಈತ ಸಮಾಜಶಾಸ್ತ್ರಕ್ಕೆ ನೀಡಿದ ಕೊಡುಗೆ ಅಪ್ರತಿಮ. ಈತ ಮೂಲತಃ ಜೀವಶಾಸ್ತ್ರದ ಮೂಲಕ ಸಮಾಜಶಾಸ್ತ್ರದ ಕ್ಷೇತ್ರವನ್ನು ಪ್ರವೇಶಿಸ್ತಾರೆ. ಸಮಾಜಶಾಸ್ತ್ರವನ್ನು ಕುರಿತಾದ ಇವರ ಚಿಂತನೆಗಳು ಮತ್ತು ವಿಚಾರಗಳಲ್ಲಿ ಜೀವಶಾಸ್ತ್ರದ ಪ್ರಭಾವ ಹೆಚ್ಚಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಆಗಸ್ಟ್ ಕೋಮ್ಟರ ನಂತರ ಸಮಾಜಶಾಸ್ತ್ರವನ್ನು ಇನ್ನಷ್ಟು ವೈಜ್ಞಾನಿಕವಾಗಿ ಬೆಳೆಸುವ ಕಾಯಕವನ್ನು ಅಥವಾ ಕಾರ್ಯವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡು ಹೋದವರಲ್ಲಿ ಹರ್ಬರ್ಟ್ ಸ್ಪೆನ್ಸರರು ಪ್ರಮುಖರು. ಇವರು ಸಮಾಜಶಾಸ್ತ್ರಕ್ಕೆ ನೀಡಿರುವಂಥ ಕೊಡುಗೆಯನ್ನು ನೋಡಿ ಇವರನ್ನು ನಾವು ದ್ವಿತೀಯ ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಹರ್ಬರ್ಟ್ ಸ್ಪೆನ್ಸರರು ಸಮಾಜದ ವಿಕಾಸ, ಸಮಾಜ ಮತ್ತು ಜೀವಿಗೆ ಇರುವಂಥ ಹೋಲಿಕೆ, ಸಮಾಜದಲ್ಲಿ ಬರುವಂಥ ಪ್ರಕಾರಗಳಂತಹ ಹಲವಾರು ಸಿದ್ಧಾಂತಗಳನ್ನು ಸಮಾಜಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಸಮಾಜಶಾಸ್ತ್ರದಲ್ಲಿ ತೌಲನಿಕ ವಿಧಾನವನ್ನು ಜನಪ್ರಿಯಗೊಳಿಸಿದವರು ಹರ್ಬರ್ಟ್ ಸ್ಪೆನ್ಸರರು. ಸ್ಪೆನ್ಸರರು ಮುಖ್ಯವಾಗಿ ವ್ಯಕ್ತಿವಾದದ ಪ್ರಬಲ ಸಮರ್ಥಕರೂ ಹೌದು. ಸಮಾಜ ಮತ್ತು ವ್ಯಕ್ತಿ ಇವೆರಡುಗಳಲ್ಲಿ ಮುಖ್ಯವಾದವನು ವ್ಯಕ್ತಿ ಎನ್ನುವಂಥದ್ದನ್ನು ಸಮರ್ಥಿಸಿದವರು ಹರ್ಬರ್ಟ್ ಸ್ಪೆನ್ಸರರು. ಆಗಸ್ಟ್ ಕೋಮ್ಟರು ಸಮಾಜನೇ ಮುಖ್ಯ ಅಂತ ಹೇಳಿದರೆ, ಸ್ಪೆನ್ಸರರು ವ್ಯಕ್ತಿನೇ ಮುಖ್ಯ ಅನ್ನುವಂಥದ್ದನ್ನು ಸಮರ್ಥಿಸಿದರು. ಇಂತಹ ಒಬ್ಬ ಶ್ರೇಷ್ಠ ಸಾಮಾಜಿಕ ಚಿಂತಕ ಅಥವಾ ಸಮಾಜಶಾಸ್ತ್ರಜ್ಞನಾಗಿರುವಂಥ ಹರ್ಬರ್ಟ್ ಸ್ಪೆನ್ಸರರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು, ಅವರ ಪ್ರಮುಖ ಸಿದ್ಧಾಂತಗಳನ್ನು ಕುರಿತು ಇವತ್ತು ಚರ್ಚಿಸೋಣ. Dear students, first we know about Herbert Spencer. Herbert Spencer is an eminent British sociologist who gave a great contribution to the field of social thought. He entered sociology from biology. What he gave thoughts about sociology, almost all the thoughts are mainly impressed by biology. After Comte, he continued task of developing the science of society, it means sociology,
on a systematic line. What Herbert Spencer gave contribution for the development of sociology, we call him as a second founding father of sociology. His social evolution theory, organic analogy, and types of society, they are the major contribution of Herbert Spencer to the development of sociology. And he popularized the comparative method in sociology. And he was a dominant supporter of individualism. He gave more preference to individual than society. But Auguste Comte gave first preference to society, later position to person or individual. But here Spencer always give first preference to individual or person. So he is the best supporter of individualism. ಹರ್ಬರ್ಟ್ ಸ್ಪೆನ್ಸರರ ಒಂದು ಜೀವನ ಚರಿತ್ರೆಯನ್ನು ನೋಡೋದಾದರೆ, ಹರ್ಬರ್ಟ್ ಸ್ಪೆನ್ಸರರು ಇಂಗ್ಲೆಂಡಿನ ಡರ್ಬಿಯಲ್ಲಿ 1820ರಲ್ಲಿ ಜನಿಸಿದರು. ಇವರು ಡಿಸೆಂಟರ್ ಅನ್ನುವಂತಹ, ಅಂದರೆ ನಾನ್ ಕನ್ಫರ್ಮಿಸ್ಟ್ ಕುಟುಂಬದಲ್ಲಿ ಜನಿಸಿದವರು. ಇವರು ನಾನ್ ಕನ್ಫರ್ಮಿಸ್ಟ್ ಅನ್ನುವಂಥ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರು. ಆರಂಭದಲ್ಲಿ ಸ್ಪೆನ್ಸರರಿಗೆ ಒಂದು ನಿಯಮಿತವಾದ ಸಾಂಪ್ರದಾಯಿಕವಾಗಿರುವಂಥ ಶಿಕ್ಷಣ ದೊರೆಯಲಿಲ್ಲ. ಆದರೆ ಇವರು ತಮ್ಮ ಚಿಕ್ಕಪ್ಪನ ಮಾರ್ಗದರ್ಶನದಲ್ಲಿ ಸಾಂಪ್ರದಾಯಿಕ ಶಿಕ್ಷಣವನ್ನು ಪಡೆದರು. ಇವರು ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಶಿಕ್ಷಣವನ್ನು ಪಡೆದು 1837ರಲ್ಲಿ ಒಂದು ತಾಂತ್ರಿಕ ತರಬೇತಿಯನ್ನು ಪಡಿತಾರೆ. ಇವರಿಗೆ ಗಣಿತವೂ ಕೂಡ ಒಂದು ಆಸಕ್ತಿ ವಿಷಯವೇ. ಅದರಲ್ಲಿಯೂ ಕೂಡ ತರಬೇತಿಯನ್ನು ಪಡೆದುಕೊಂಡವರೇ. ತದನಂತರ ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ, ಒಬ್ಬ ಶ್ರೇಷ್ಠ ಬರಹಗಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಹರ್ಬರ್ಟ್ ಸ್ಪೆನ್ಸರರು ಪ್ರಾರಂಭಿಸಿದರು. Biographical sketch of Herbert Spencer. Herbert Spencer was born in a middle-class English dissenter family in 1820 at Derby. He did not get a continuous and traditional education. But Herbert Spencer studied under his uncle's guidance. He gained his literary and history education. Later he also received some technical training in 1837, and maths also his interesting subject. In that subject also he get training. After completion of education, he started his professional life, worked as an engineer in a railway department, and also he is very much interested in writings. He also became as a writer. ಸ್ಪೆನ್ಸರರು ತಮ್ಮ 83ನೇ ವಯಸ್ಸಿನಲ್ಲಿ, ಅಂದರೆ ಡಿಸೆಂಬರ್ 8, 1903ರಂದು ನಿಧನರಾದರು. Herbert Spencer died on December 8, 1903 at the age of 83. ಹರ್ಬರ್ಟ್ ಸ್ಪೆನ್ಸರರ ಒಂದು ಪ್ರಮುಖ ಕೃತಿಗಳನ್ನು ನೋಡೋದಾದರೆ, ಸಮಾಜಶಾಸ್ತ್ರಕ್ಕೆ ಇವರು ನೀಡಿರುವಂಥ ಕೊಡುಗೆಗಳನ್ನು ನೋಡೋದಾದರೆ, ಒಂದು
ಸೋಷಿಯಲ್ ಸ್ಟೆಟಿಕ್ಸ್ 1851 ಪ್ರಕಟವಾದದ್ದು. ದ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ 1870 1872 ಅವಧಿಯಲ್ಲಿ ಪ್ರಕಟಗೊಂಡಿರುವಂಥದ್ದು. ಇವರ ಮಹತ್ವದ ಕೃತಿ ಫಸ್ಟ್ ಪ್ರಿನ್ಸಿಪಲ್ಸ್ 1862 ಪ್ರಕಟಗೊಳ್ತದೆ. ದ ಪ್ರಿನ್ಸಿಪಲ್ಸ್ ಆಫ್ ಬಯೋಲಜಿ ಇದು 1864 1867 ಸಂದರ್ಭದಲ್ಲಿ ಪ್ರಕಟಗೊಂಡಿರುವಂಥದ್ದು. ದೆನ್ ದಿ ಸ್ಟಡಿ ಆಫ್ ಸೋಷಿಯಾಲಜಿ ಇದು 1872 ಪ್ರಕಟಗೊಳ್ತದೆ. ಇನ್ನು ಕೆಲವೊಂದು ದಿ ಪ್ರಿನ್ಸಿಪಲ್ಸ್ ಆಫ್ ಎಥಿಕ್ಸ್ ಅನ್ನುವಂಥದ್ದು 1893 ಪ್ರಕಟಗೊಳ್ತದೆ. ದ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ ಅನ್ನುವಂಥ ಇನ್ನೊಂದು ಇವರ ಶ್ರೇಷ್ಠ ಕೃತಿ ಅದು 1896 ಪ್ರಕಟಗೊಳ್ತದೆ. ಸೊ ಹೀಗೆ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸ್ಪೆನ್ಸರ್ ಅವರು ನೀಡಿರುವಂಥ ಕೊಡುಗೆಗಳಿವು. ದ ಮೇಜರ್ ವರ್ಕ್ಸ್ ಆಫ್ ಹರ್ಬರ್ಟ್ ಸ್ಪೆನ್ಸರ್ which contribute to the development of sociology. In 1851, he published his famous book Social Statics, and the Principles of Psychology, published in between 1870 to 1872, and his another one famous book First Principle. It was published in 1862. And his another one contribution, The Principles of Biology. It was published in between 1864 to 1867. And the study of sociology. It was published in 1872. His other books, The Principles of Ethics, which was published in 1893. And finally, in 1896, he published another one, his famous book, The Principles of Sociology. These are the major contributed works to the development of sociology by Herbert Spencer. ಹರ್ಬರ್ಟ್ ಸ್ಪೆನ್ಸರ್ ಅವರು ಸಾಮಾಜಿಕ ಚಿಂತನೆಗೆ ನೀಡಿರುವಂಥ ಕೆಲವೊಂದು ಪ್ರಮುಖ ಸಿದ್ಧಾಂತಗಳೆಂದರೆ, ಒಂದು ಸಾಮಾಜಿಕ ವಿಕಾಸವಾದ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಸಮಾಜ ಹೇಗೆ ವಿಕಸನಗೊಂಡಿದೆ ಅನ್ನುವಂಥದ್ದನ್ನು ಪ್ರಸ್ತಾಪಿಸ್ತಾರೆ. ಇವರ ಎರಡನೆಯ ವಿಚಾರ ಜೈವಿಕ ಸಾದೃಶ್ಯ ಸಿದ್ಧಾಂತ. ಇದರಲ್ಲಿ ಸಮಾಜಕ್ಕೂ ಮತ್ತು ಜೀವಿಗೆ ಇರುವಂಥ ಒಂದು ಹೋಲಿಕೆಯನ್ನು, ವ್ಯತ್ಯಾಸವನ್ನು ಗುರುತಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಮೂರನೆಯದ್ದು ಸಮಾಜದ ಪ್ರಕಾರಗಳು. ಸಮಾಜವನ್ನು ಬೇರೆ ಬೇರೆ ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ, ಪ್ರಕಾರಗಳೆಲ್ಲ ಸೂಚಿಸ್ತಾರೆ. ಈ ಮೂರು ವಿಚಾರಗಳು ಹರ್ಬರ್ಟ್ ಸ್ಪೆನ್ಸರರ ಶ್ರೇಷ್ಠ ಕೊಡುಗೆಗಳು. Dear students, his popular theories to the sociology. One is theory of social evolution. In this theory, Spencer talk about how society evolved. And another one contribution, organic analogy. In this theory, he highlight the comparative aspects in between society and living beings. And he also made some classifications in society, that is the types of society. These are the famous or popular theories which contribute to the development of sociology. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ಅವಧಿಯಲ್ಲಿ ಇವರ ಮೊದಲ ವಿಚಾರವಾಗಿರುವಂತಹ ಸಾಮಾಜಿಕ ವಿಕಾಸವಾದ ಸಿದ್ಧಾಂತದ ಕುರಿತು ಚರ್ಚಿಸೋಣ. ಧನ್ಯವಾದಗಳು.